ನಮ್ಮ ಕೈಯಲ್ಲೇ ಬೈಕ್ ಕೀ ಅಥವಾ ಕಾರಿನ ಕೀ ಇಟ್ಕೊಂಡು ಇಡೀ ಮನೆಯೆಲ್ಲ ಹುಡುಕೋ ಅಭ್ಯಾಸ ಬಹುತೇಕ ಎಲ್ಲರಿಗೂ ಅಯ್ಯೋ ಖಂಡಿತ ಒಮ್ಮೆ ಆದ್ರೂ ಹಾಗಿರುತ್ತೆ. ಹೌದಲ್ವಾ? ಸೋಫಾ ಕೆಳಗೆ, ಟೇಬಲ್ ಮೇಲೆ, ಜೇಬಿನಲ್ಲಿ ಹೀಗೆ ಎಲ್ಲೆಲ್ಲೋ ಹುಡುಕಿ ಸುಸ್ತಾಗ್ತೀವಿ. ಆಮೇಲೆ ಆ ಕೀ ನಮ್ಮ ಕೈಯಲ್ಲೇ ಇದೆ ಅಂತ ಗೊತ್ತಾದಾಗ ಒಂಥರ ಆಶ್ಚರ್ಯ ಆಗತ್ತೆ, ಜೊತೆಗೆ ಸ್ವಲ್ಪ ಮುಜುಗರ ಕೂಡ ಆಗತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಕೇವಲ ಒಂದು ಕೀ ಮಾತ್ರ ಅಲ್ಲ, ಮನುಷ್ಯ ತನ್ನ ಇಡೀ ಜೀವನದ ಅತ್ಯಂತ ಪ್ರಮುಖವಾದದ್ದನ್ನ ಅಂದ್ರೆ ಶಾಶ್ವತವಾದ ಸಂತೋಷನ ಇದೇ ರೀತಿ ತನ್ನೊಳಗೆ ಇಟ್ಕೊಂಡು ಹೊರಜಗತ್ತಿನಲ್ಲಿ ಹುಡುಕ್ತಾ ಇದ್ರೆ ಹೇಗಿರ್ಬೋದು? ಇದು ನಿಜಕ್ಕೂ ಬಹಳ ಆಳವಾದ ಪ್ರಶ್ನೆ. ನಾವು ಇವತ್ತು ಚರ್ಚೆ ಮಾಡ್ತಾ ಇರೋ ವಿಷಯ ಕೂಡ ಇದೆ ಅಲ್ವಾ? ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಮೂಲ ವಸ್ತು ಬಂದು ಪ್ರಸಿದ್ಧ ಲೇಖಿಕ ರೋಂಡಾ ಬರ್ನ್ ಅವರ ದ ಗ್ರೇಟೆಸ್ಟ್ ಸೀಕ್ರೆಟ್ ಪುಸ್ತಕ. ಸ್ವಸಾಕ್ಷಾತ್ಕಾರ ಅಥವಾ ಈ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಪರಿಕಲ್ಪನೆಗೆ ಹೊಸಬರಾಗಿರೋರಿಗಾಗಿ ಈ ಪುಸ್ತಕದ ಸಾರಾಂಶನ ನಾವಿಲ್ಲಿ ಬಿಡಿಸಿ ನೋಡ್ತಾ ಇದ್ವಿ. ಹೌದು. ದೈನಂದಿನ ಜೀವನದಲ್ಲಿ ನಮಗೆ ಕಾಡೋ ಆತಂಕ, ಭಯ ಮತ್ತೆ ಆ ಸೀಮಿತ ನಂಬಿಕೆಗಳನ್ನ ಹೇಗೆ ಕರಗಿಸೋದು, ಆ ಮೂಲಕ ಶಾಶ್ವತ ಸಂತೋಷನ ಹೇಗೆ ಕಂಡುಕೊಳ್ಳೋದು ಅನ್ನೋದೇ ಇಂದಿನ ನಮ್ಮ ಮುಖ್ಯ ಧ್ಯೇಯ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಪುಸ್ತಕ ಕೇವಲ ಯಾವುದೋ ತಾತ್ವಿಕ ವಿಚಾರಗಳ ಗುಂಪಲ್ಲ, ಬದಲಾಗಿ ದಿನನಿತ್ಯದ ಬದುಕಿಗೆ ಅನ್ವಯಿಸಬಹುದಾದ ಒಂದು ಪ್ರಾಕ್ಟಿಕಲ್ ಗೈಡ್ ಅಂತ ಹೇಳ್ಬೋದು. ಖಂಡಿತ. ಇಲ್ಲಿ ನನಗೊಂದು ದೊಡ್ಡ ಕುತೂಹಲ ಏನಂದ್ರೆ, ರೋಂಡಾ ಬರ್ನ್ ಅವರ ಮೊದಲ ಪುಸ್ತಕ ದ ಸೀಕ್ರೆಟ್ ಜಗತ್ತಿನಾದ್ಯಂತ ಸಿಕ್ಕಾಪಟ್ಟೆ ಜನಪ್ರಿಯವಾಗಿತ್ತು. ಅದರಿಂದ ಅವರಿಗೆ ಜೀವನದಲ್ಲಿ ಬೇಕಾದ್ದೆಲ್ಲವೂ ಸಿಕ್ಕಿತ್ತು. ಆದರೂ ಅವರು ಯಾಕೆ ಈ ಹೊಸ ಹುಡುಕಾಟ ಶುರು ಮಾಡಬೇಕಿತ್ತು? ಮೇಲ್ನೋಟಕ್ಕೆ ನೋಡಿದ್ರೆ ರೋಂಡಾ ಅವರ ಜೀವನ ಒಂದು ಪರಿಪೂರ್ಣ ಕನಸಿನ ತರಾನೇ ಇತ್ತು. 2006ರಲ್ಲಿ ದ ಸೀಕ್ರೆಟ್ ಬಿಡುಗಡೆ ಆದ್ಮೇಲೆ ಅವರು ಹೇಳಿಕೊಟ್ಟ ಲಾ ಆಫ್ ಅಟ್ರಾಕ್ಷನ್ ನಿಯಮಗಳನ್ನ ಅವರೇ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅಂದ್ರೆ ದುಡ್ಡು, ಹೆಸರು ಎಲ್ಲವೂ ಇತ್ತಲ್ವಾ ಅವರತ್ರ? ಹೌದು. ಹಣ, ಆರೋಗ್ಯ, ಒಳ್ಳೆ ಸಂಬಂಧಗಳು, ಪ್ರತಿಷ್ಠೆ, ಯಶಸ್ಸು, ಜಗತ್ತು ಯಾವುದನ್ನ ಯಶಸ್ಸು ಅಂತ ಕರೆಯುತ್ತೋ ಅದೆಲ್ಲವೂ ಅವರ ಬಳಿ ಇತ್ತು. ಆದ್ರೆ ಇಲ್ಲೇ ನಾವು ಮನುಷ್ಯನ ಮನೋವಿಜ್ಞಾನದ ಅತಿ ದೊಡ್ಡ ಸತ್ಯಾನ ಅರ್ಥ ಮಾಡ್ಕೋಬೇಕು. ಏನದು? ಹೊರಗಿನ ಭೌತಿಕ ವಸ್ತುಗಳು ಅಥವಾ ಈ ಸಾಧನೆಗಳು ನಮ್ಮೊಳಗಿನ ಅಸ್ತಿತ್ವದ ಶೂನ್ಯತೆಯನ್ನ ತುಂಬೋಕೆ ಖಂಡಿತ ಸಾಧ್ಯವಿಲ್ಲ. ಎಷ್ಟೇ ಯಶಸ್ಸು ಸಿಕ್ಕಿದ್ರೂ ಅವರ ಒಳಗೇನೋ ಒಂದು ಕೊರತೆ, ಯಾವುದೋ ಒಂದು ಅತೃಪ್ತಿ ಕಾಡ್ತಾನೇ ಇತ್ತು. ಓಹೋ. ಆ ಕೊರತೆಯೇ ಅವರನ್ನ 10 ವರ್ಷಗಳ ಸುದೀರ್ಘವಾದ ಹುಡುಕಾಟಕ್ಕೆ ನೂಕಿದ್ದು. ಮನುಷ್ಯನಿಗೆ ಎಲ್ಲವೂ ಇದ್ದಾಗ್ಲೂ ಯಾಕೆ ಖಿನ್ನತೆ ಕಾಡುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹೌದು. ಆ ಹುಡುಕಾಟ ಬರೋಬ್ಬರಿ 10 ವರ್ಷಗಳ ಕಾಲ ನಡೀತು ಅಂತ ಪುಸ್ತಕದಲ್ಲಿ ಓದಿಟ್ಟೆ. ಅವರು ಸುಮ್ಮನೆ ಕೂರ್ಲಿಲ್ಲ. ಯುರೋಪಿನ ಪ್ರಾಚೀನ ರೋಸ್ ಕ್ರಾಸ್ ಆರ್ಡರ್ ಸಂಪ್ರದಾಯನ ಅಧ್ಯಯನ ಮಾಡಿದ್ರು. ಜೊತೆಗೆ ಬೌದ್ಧ ಧರ್ಮದ ಮೂಲ ತತ್ವಗಳು, ಕ್ರಿಶ್ಚಿಯನ್ ಮಿಸ್ಟಿಕ್ಸ್, ಹಿಂದೂ ಧರ್ಮದ ವೇದಾಂತ, ಸೂಫಿ ಪರಂಪರೆ, ಹೀಗೆ ಜಗತ್ತಿನ ಬಹುತೇಕ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳನ್ನು ಶೋಧಿಸಿದ್ರು. ಅದೇ ಇಷ್ಟೆಲ್ಲ ಅಧ್ಯಯನ ಮಾಡಿದ್ರೂ ಅವರಿಗೆ ಆ ಅಂತಿಮ ಸತ್ಯ ಸಿಗಲಿಲ್ಲ ಅನ್ನೋದೇ ಆಶ್ಚರ್ಯದ ಸಂಗತಿ ಅಲ್ವಾ? ಹೌದು. 10 ವರ್ಷಗಳ ನಿರಂತರ ಅಧ್ಯಯನದ ನಂತರವೂ ಆ ಸಮಾಧಾನ ಸಿಗ್ಲಿಲ್ಲ ಅಂದ್ರೆ ಬಹುಶಃ ನಾವು ಜ್ಞಾನನ ಹುಡುಕೋ ರೀತಿಯಲ್ಲೇ ಏನೋ ದೋಷ ಇರಬಹುದು ಅನ್ಸುತ್ತೆ. ನಿಖರವಾಗಿ. ನೋಡಿ, ಜ್ಞಾನನ ಕೇವಲ ಮೆದುಳಿನಲ್ಲಿ ಮಾಹಿತಿಯಾಗಿ ಸ್ಟೋರ್ ಮಾಡೋದಕ್ಕೂ ಆ ಜ್ಞಾನನ ಅನುಭವಕ್ಕೆ ತರೋದಕ್ಕೂ ಬಹಳ ವ್ಯತ್ಯಾಸ ಇದೆ. 10 ವರ್ಷಗಳ ಕಾಲ ಅವರು ಬೇರೆ ಬೇರೆ ಧರ್ಮಗಳ ಸಿದ್ಧಾಂತಗಳನ್ನ ಕಲಿತಾ ಇದ್ರು ಅಷ್ಟೇ. ಆದ್ರೆ ಸತ್ಯನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಆದ್ರೆ 2016ರಲ್ಲಿ ಕೇವಲ ಒಂದು ಪಾಡ್ಕಾಸ್ಟ್ ಸಂದರ್ಶನ ಎಲ್ಲವನ್ನೂ ಬದಲಾಯಿಸ್ತು. ಡೇವಿಡ್ ಬಿಂಗ್ಹ್ಯಾಮ್ ಅವರ ಒಂದು ಆಡಿಯೋ ಇಂಟರ್ವ್ಯೂ ಅವರು ಕೇಳಿದ್ರು. ಡೇವಿಡ್ ಬಿಂಗ್ಹ್ಯಾಮ್ ಅಂದ್ರೆ ಅವರೇನಾದ್ರೂ ದೊಡ್ಡ ಹಿಮಾಲಯದ ಸನ್ಯಾಸಿನ? ಅಲ್ಲವೇ ಅಲ್ಲ. ಅವರು ನಮ್ಮಂತೆಯೇ ಬದುಕೋ ಒಬ್ಬ ಸಾಮಾನ್ಯ ವ್ಯಕ್ತಿ. ಆದ್ರೆ ಅವರು ಸತ್ಯನ ಕಂಡುಕೊಂಡಿದ್ರು. ರೋಂಡಾ ಅವರು ಡೇವಿಡ್ ಜೊತೆ ಫೋನಲ್ಲಿ ಮಾತಾಡಿದಾಗ ಡೇವಿಡ್ ಹೇಳಿದ ಒಂದು ಮಾತು ಅವರ ದೃಷ್ಟಿಕೋನನ ಕಂಪ್ಲೀಟಾಗಿ ಬದಲಾಯಿಸ್ತು. ಏನ್ ಹೇಳಿದ್ರು ಅವರು? ಅವ್ರು ಹೇಳಿದ್ದು, ನಾನ್ ತೋರಿಸ್ತಾ ಇರೋದ್ನ ನೋಡಿ ಅದು ಬೇರೆಲ್ಲೂ ಇಲ್ಲ, ಇಲ್ಲಿಯೇ ಇದೆ ಅಂತ. ಆ ಕ್ಷಣದಲ್ಲಿ 10 ವರ್ಷಗಳ ಹುಡುಕಾಟ ಎಂಡಾಯ್ತು. ಸತ್ಯ ಅತ್ಯಂತ ಸರಳವಾಗಿತ್ತು, ಮತ್ತೆ ಅದು ಕಣ್ಣೆದುರಲ್ಲೇ ಇತ್ತು. ಓಹ್, ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಕೀಳಿಕೈ ಉದಾಹರಣೆ ತರ ಮೂಗಿನ ಮೇಲೆಯೇ ಕನ್ನಡಕ ಇಟ್ಕೊಂಡು ಇಡೀ ಮನೆ ತಡಕಾಡೋ ಹಾಗೆ ನಮ್ಮ ಅಸ್ತಿತ್ವದ ಮೂಲವನ್ನೇ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ.
ಹೌದು. ಈ ಪುಸ್ತಕದಲ್ಲಿ ಬುದ್ಧ, ಕೃಷ್ಣ, ಜೀಸಸ್, ರಮಣ ಮಹರ್ಷಿ ಮತ್ತೆ ಮೂಜಿಯವರಂತಹ ಮಹಾನ್ ಋಷಿಗಳ ಉಲ್ಲೇಖ ಇದೆ. ಇವರೆಲ್ಲರೂ ಸಾವಿರಾರು ವರ್ಷಗಳ ಅಂತರದಲ್ಲಿ ಬದುಕಿದ್ರೂ ಕೂಡ ಹೇಳಿದ್ದು ಒಂದೇ ಮಾತನ್ನ. ನಮ್ಮ ನೈಜ ಸ್ವರೂಪ ಅಥವಾ ಟ್ರೂ ಸೆಲ್ಫ್ ಅನ್ನೋದು ನಮ್ಮ ಉಸಿರಿಗಿಂತಲೂ ಹತ್ರದಲ್ಲಿದೆ. ಅದನ್ನ ಎಲ್ಲೋ ಕಾಡಿಗೆ ಹೋಗಿ ಹುಡುಕ್ಬೇಕಿಲ್ಲ. ಇಲ್ಲಿ ಆಕರ್ಷಕವಾದ ವಿಷಯ ಅಂದ್ರೆ ಜ್ಞಾನೋದಯ ಅಥವಾ ಅರಿವು ಅನ್ನೋದು ಹೊಸದಾಗಿ ಎಲ್ಲಿಂದಲೋ ಪಡೆದುಕೊಳ್ಳೋ ವಸ್ತುವಲ್ಲ. ಮನುಷ್ಯ ಹುಟ್ಟಿನಿಂದಲೇ ಪರಿಪೂರ್ಣವಾದ ಅರಿವಿನ ಸ್ವರೂಪನೇ ಆಗಿರ್ತಾನೆ. ಓಕೆ, ಹಾಗಾದ್ರೆ ಆ ಅರಿವು ಮರೆಯಾಗೋದು ಯಾಕೆ? ನಾವು ಬೆಳೀತಾ ಹೋದಂತೆ ಸಮಾಜ, ಕುಟುಂಬ ಮತ್ತೆ ನಮ್ಮದೇ ಆಲೋಚನೆಗಳು ನಮ್ಮನ್ನ ಒಂದು ಅಜ್ಞಾನದ ಪರದೆ ತರ ಆವರಿಸ್ಕೊಳ್ಳುತ್ತೆ. ಆ ಪರದೆನ ತೆಗೆದುಹಾಕೋ ಪ್ರಕ್ರಿಯೆನೇ ಈ ಅರಿವು. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನಮ್ಮ ದಿನನಿತ್ಯದ ಬದುಕನ್ನ ಒಮ್ಮೆ ಗಮನಿಸ್ಬೇಕು. ಆಫೀಸ್ ರಾಜಕೀಯ, ಮನೆ ಜಗಳ, ಚಿಕ್ಕಪುಟ್ಟ ತೊಂದರೆಗಳು ಇವುಗಳ ಕಡೆ ನಾವು ಸಿಕ್ಕಾಪಟ್ಟೆ ಗಮನ ಕೊಡ್ತೀವಿ ಅಲ್ವಾ? ಹೌದು, ಅದೇ ನಮ್ಗೆ ಪ್ರಪಂಚ ಆಗ್ಬಿಡುತ್ತೆ ಆ ಟೈಮಲ್ಲಿ. ನಮ್ಮ ಸಂಪೂರ್ಣ ಶಕ್ತಿನ ಈ ಹೊರಗಿನ ವಿಷಯಗಳ ಮೇಲೆ ಸುರಿಯೋದ್ರಿಂದ ಕಣ್ಣೆದುರಿಗೆ ಇರೋ ಆ ದೊಡ್ಡ ಸತ್ಯನ ಮರ್ತುಬಿಟ್ಟಿದೀವಿ. ಹಾಗಾದ್ರೆ ನಾವು ಮರ್ತಿರೋ ಆ ಸತ್ಯ ಯಾವುದು? ಪುಸ್ತಕದಲ್ಲಿ ಲೇಖಕಿ ನಮ್ಮ ಪ್ರಸ್ತುತ ಸ್ಥಿತಿನ ಒಂದು ಕನಸು ಅಥವಾ ಡ್ರೀಮ್ ಸ್ಟೇಟ್ ಅಂತ ಬಣ್ಣಿಸ್ತಾರೆ. ಇದು ಕೇಳಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಹೌದು, ಆದ್ರೆ ಅದು ಅಂದ್ರೆ ನಾವು ನಿದ್ದೆಲಿ ಕಾಣೋ ಕನಸಿನಲ್ಲಿ ಒಂದು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತೀವಿ. ಅಲ್ಲಿ ಓಡ್ತೀವಿ, ಬೀಳ್ತೀವಿ, ಭಯಪಡ್ತೀವಿ, ಕಷ್ಟ ಸುಖ ಅನುಭವಿಸ್ತೀವಿ. ಆದ್ರೆ ಬೆಳಗ್ಗೆ ಎಚ್ಚರವಾದ ತಕ್ಷಣ ಆ ಕನಸಲ್ಲೇ ಆದ ಯಾವ ಗಾಯವೂ ನಮ್ಮ ನಿಜವಾದ ದೇಹಕ್ಕೆ ಆಗಿರಲ್ಲ. ಅದೆಲ್ಲ ಭ್ರಮೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಈ ಎಚ್ಚರದ ಸ್ಥಿತಿಯೂ ಒಂದು ಭ್ರಮೇನಾ? ಖಂಡಿತ. ಒಂದ್ ನಿಮಿಷ, ಅನಂತ ಅರಿವು ಅಂದ್ರೆ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಅದು ನಿಜಕ್ಕೂ ಎಂಥ ಅನುಭವ? ನನಗಿದು ಸ್ಪಷ್ಟ ಆಗ್ತಾ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಕಾಡೋ ಸಹಜವಾದ ಗೊಂದಲನೆ. ನಾವು ನಮ್ಮ ದೇಹ ಮತ್ತೆ ಮನಸ್ಸು ಮಾತ್ರ ಅನ್ನೋ ತಪ್ಪು ನಂಬಿಕೆ ಇದೆಯಲ್ಲ, ಅದೇ ಎಲ್ಲ ಸಂಕಟಗಳ ಮೂಲ ಅಂತ ಪುಸ್ತಕ ಸ್ಪಷ್ಟವಾಗಿ ಹೇಳುತ್ತೆ. ಲೆಸ್ಟರ್ ಲೆವಿನ್ಸನ್ ಮತ್ತೆ ಜಾನ್ ಫ್ರೇಜರ್ ಅವರ ಬೋಧನೆಗಳನ್ನ ನಾವು ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನಮ್ಮ ತಲೆಯೊಳಗೊಂದು ಸದಾ ಮಾತಾಡೋ ಧ್ವನಿ ಇರ್ತಲ್ವಾ? ಹೌದು, ನಾನೀ ಕೆಲಸ ಮಾಡಬೇಕು, ಅವ್ರನ್ನ ಮೋಸ ಮಾಡಿದ್ರು, ನಾಳೆ ಏನಾಗುತ್ತೋ ಅನ್ನೋ ಟೆನ್ಷನ್ನು. ಎಕ್ಸಾಕ್ಟ್ಲಿ. ಆ ಆಲೋಚನೆಗಳ ಸರಮಾಲೆ ಏನಿದೆ ಅದು ನೈಜ ನಾನು ಅಲ್ಲ. ನಾವೆಲ್ಲರೂ ಒಂದು ಸಣ್ಣ ಸೀಮಿತ ವ್ಯಕ್ತಿಯಂತೆ ನಟಿಸ್ತಾ ಇದ್ದೀವಿ ಅಷ್ಟೇ. ಓಹೋ. ಈ ಸೀಮಿತ ವ್ಯಕ್ತಿ ಅನ್ನೋ ಅಹಂಕಾರದಿಂದ ಅಂದ್ರೆ ಈಗೋಯಿಂದ ಹೊರಬಂದು ನಮ್ಮನ್ನ ನಾವು ಅನಂತ ಅರಿವು ಅಂತ ಗುರುತಿಸ್ಕೊಳ್ಳೋದೇ ನಿಜವಾದ ಜಾಗೃತಿ. ಇದು ಹೊಸದಾಗಿ ಕಲಿಯೋ ವಿಷಯ ಅಲ್ಲ. ಬದ್ಲಾಗಿ ನಾನು ಕೇವಲ ಈ ದೇಹ ಮತ್ತು ಆಲೋಚನೆ ಅನ್ನೋ ಭ್ರಮೆಯಿಂದ ಕಳಚ್ಕೊಳ್ಳೋದು. ಇದನ್ನ ಅರ್ಥ ಮಾಡ್ಕೋಕೆ ನಾನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ವಿಡಿಯೋ ಗೇಮ್ ಆಡುವಾಗ, ಉದಾಹರಣೆಗೆ ಅವತಾರ್ ಗೇಮ್ನಲ್ಲಿ ನಾವೊಂದು ಪಾತ್ರನ ಆಯ್ಕೆ ಮಾಡ್ಕೋತೀವಿ. ಆ ಸ್ಕ್ರೀನ್ ಮೇಲಿರೋ ಪಾತ್ರಕ್ಕೆ ಗುಂಡೇಟು ಬೀಳ್ಬೋದು, ಬೆಂಕಿಯಲ್ಲಿ ಸಿಲುಕ್ಬೋದು. ಆ ಕ್ಷಣದಲ್ಲಿ ನಾವು ಆಟದಲ್ಲಿ ಎಷ್ಟೊಂದು ಇನ್ವಾಲ್ವ್ ಆಗಿರ್ತೀವಿ ಅಂದ್ರೆ ಆ ಪಾತ್ರಕ್ಕೆ ಏನಾದ್ರೂ ಆದಾಗ ನಮ್ಮ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗತ್ತೆ. ಹೌದು, ಆ ಭಯ ನಮ್ಗೂ ಆಗುತ್ತೆ. ಆದ್ರೆ ರಿಯಾಲಿಟಿಯಲ್ಲಿ ಕಂಟ್ರೋಲರ್ ಹಿಡ್ಕೊಂಡು ಕೂತಿರೋ ಆಟಗಾರನಿಗೆ ಯಾವ ಗಾಯನೂ ಆಗಿರಲ್ಲ. ಅದೇ ರೀತಿ ಈ ಪ್ರಪಂಚ ಅನ್ನೋ ಆಟದಲ್ಲಿ ನಮ್ಮ ದೇಹ, ಮನಸ್ಸಿಗೆ ಬರೋ ಕಷ್ಟಗಳು, ರೋಗಗಳು ನಮ್ಮೊಳಗಿನ ಆ ನೈಜ ಅರಿವಿಗೆ, ಆ ಅವೇರ್ನೆಸ್ಗೆ ತಟ್ಟೋದಿಲ್ಲ ಅಲ್ವಾ? ಸೂಪರ್ ಉದಾಹರಣೆ ಇದು. ಅಷ್ಟೇ ಅಲ್ದೆ ಆ ಆಟದಲ್ಲಿ ಎದುರಾಗೋ ವಿಲನ್ಗಳು, ಕಷ್ಟದ ಲೆವೆಲ್ಸ್ ಎಲ್ಲವೂ ಆಟದ ಒಂದು ಭಾಗ ಮಾತ್ರ. ಆಟಗಾರನ್ಗೆ ಅದು ಕೇವಲ ಒಂದು ಎಕ್ಸ್ಪೀರಿಯನ್ಸ್. ನಾವು ಸಿನಿಮಾ ನೋಡೋ ಸ್ಕ್ರೀನ್ ಆಗ್ಬೇಕೇ ಹೊರತು ಪರದೆ ಮೇಲಿನ ಪಾತ್ರ ಆಗ್ಬಾರ್ದು. ಆಲೋಚನೆಗಳು, ಭಾವನೆಗಳು ಬರುತ್ತೆ, ಹೋಗುತ್ತೆ. ಆದ್ರೆ ಆ ಆಲೋಚನೆಗಳನ್ನ ಗಮನಿಸೋ ಒಂದು ಪ್ರಜ್ಞೆ ಇದೆಯಲ್ಲ, ಅದು ಯಾವತ್ತೂ ಬದಲಾಗಲ್ಲ. ಅದೇ ನಾವು. ಹೌದಲ್ವಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ ಈ ಪರ್ಸ್ಪೆಕ್ಟಿವ್ ಶಿಫ್ಟ್ ನಮ್ಮ ಜೀವನದ ಗುಣಮಟ್ಟನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಹೇಗೆ ಅಂದ್ರೆ, ನಾವು ಅನಂತ ಅರಿವು ಅಂತ ಸ್ಪಷ್ಟವಾದಾಗ ಇತರ ವ್ಯಕ್ತಿಗಳು ಅದೇ ಅರಿವಿನ ಬೇರೆ ಬೇರೆ ರೂಪಗಳು ಅಂತ ಅರ್ಥ ಆಗತ್ತೆ. ಓ, ಆವಾಗ ಬೇರೆಯವರನ್ನ ಇಟ್ಕೊಳ್ಳೋ ನಿರೀಕ್ಷೆಗಳು ಕಡಿಮೆ ಆಗತ್ತೆ. ಹೌದು, ದ್ವೇಷ ಮಾಯ ಆಗತ್ತೆ, ರಿಲೇಶನ್ಶಿಪ್ಸ್ ತಾನಾಗೆ ಇಂಪ್ರೂವ್ ಆಗತ್ತೆ, ಕಚೇರಿ ಟೆನ್ಷನ್, ಆರ್ಥಿಕ ಸಮಸ್ಯೆಗಳು, ಈ ದೊಡ್ಡ ದೊಡ್ಡ ವಿಷಯಗಳು ನಮ್ಮ ಮೂಲ ಅಸ್ತಿತ್ವನ ಅಲುಗಾಡಿಸಕ್ ಸಾಧ್ಯವಿಲ್ಲ ಅನ್ನೋ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಸಮಸ್ಯೆಗಳಿಗೆ ತೂಕನೇ ಇಲ್ದಂತಾಗತ್ತೆ. ಸ್ವಲ್ಪ ತಡೀರಿ, ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ. ನಾನು ಪರದೆ ಆಗ್ಬೇಕು, ಪಾತ್ರವಲ್ಲ ಅನ್ನೋದು ಥಿಯೋರಿಟಿಕಲ್ ಆಗಿ ಈಸಿ. ಆದ್ರೆ ನಾವಿಲ್ಲಿ ಒಂದು ಕಠಿಣ ಪ್ರಶ್ನೆ ಕೇಳಲೇಬೇಕು.
ಖಂಡಿತ, ಕೇಳಿ. ರಿಯಲ್ ಲೈಫಲ್ಲಿ ಯಾರು ನಮಗೆ ಅನ್ಯಾಯ ಮಾಡಿದಾಗ ಕೋಪ ಬರುತ್ತೆ, ಕೆಲ್ಸ ಹೋಗ್ಬಿಡುತ್ತೆ ಅನ್ನೋ ಭಯದಿಂದ ಆತಂಕ ಬರುತ್ತೆ. ಇಂಥ ನೆಗೆಟಿವ್ ಎಮೋಷನ್ಸ್ ಬಂದಾಗ ಏನ್ ಮಾಡೋದು? ನಮ್ಮ ಸಮಾಜ ಮತ್ತೆ ಕೆಲವು ಮನೋವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಕೋಪ ಬಂದಾಗ ಅದನ್ನು ಹೊರಾಕ್ಬಿಡಬೇಕು, ಒಳಗೆ ಇಟ್ಕೊಂಡ್ರೆ ಅದು ಕ್ಯಾನ್ಸರ್ ತರ ಕಾಯಿಲೆಗೆ ದಾರಿಯಾಗುತ್ತೆ ಅಂತ. ಅತ್ರೇ ದುಃಖ ಕಡಿಮೆ ಆಗುತ್ತೆ ಅಂತಾರೆ. ಹೌದು, ಇದು ಸಾಮಾನ್ಯವಾದ ನಂಬಿಕೆ. ಆದ್ರೆ ಈ ಪುಸ್ತಕದಲ್ಲಿ ಕೋಪನ್ನ ಹೊರ ಹಾಕೋದು ಕೇವಲ ಸ್ವಲ್ಪ ಪ್ರೆಷರ್ ಕಮ್ಮಿ ಮಾಡಿ ಉಳಿದಿದ್ದನ್ನ ಒಳಗ್ ಒದಗಿಸುತ್ತೆ. ಬದಲಾಗಿ ಅದನ್ನ ಕೇವಲ ಗಮನಿಸಿ ಸ್ವಾಗತಿಸ್ಬೇಕು ಅಂತ ಹೇಳ್ತಾರೆ. ಇದು ಆ ನಂಬಿಕೆಗೆ ತದ್ವಿರುದ್ಧ ಅಲ್ವಾ? ಸ್ವಾಗತಿಸೋದು ಅಂದ್ರೆ ಆ ಭಾವನೆಗಳನ್ನ ಸಪ್ರೆಸ್ ಮಾಡೋ ಇನ್ನೊಂದು ಟ್ರಿಕ್ ಅಲ್ವಾ? ಇದು ಅತ್ಯಂತ ಪ್ರಮುಖವಾದ ಮತ್ತು ಸೂಕ್ಷ್ಮವಾದ ಘಟ್ಟ. ಹೊರ ಹಾಕೋದು ಅಂದ್ರೆ ಎಕ್ಸ್‌ಪ್ರೆಸ್ ಮಾಡೋದು, ಅಥವಾ ಅತ್ತಿಕ್ಕೋದು ಅಂದ್ರೆ ಸಪ್ರೆಸ್ ಮಾಡೋದು. ಈ ಎರಡೂ ವಿಧಾನಗಳು ಆ ನೆಗೆಟಿವ್ ಎನರ್ಜಿನ ನಮ್ಮಲ್ಲೇ ಉಳಿಸ್ಕೊಳ್ಳುತ್ತೆ ಅನ್ನೋದರ ಹಿಂದಿನ ಸೈನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಓಕೆ. ಕೋಪ ಬಂದಾಗ ನಾವು ಬೇರೆಯವರ ಮೇಲೆ ಕಿರುಚಿದ್ರೆ ಆ ಕ್ಷಣಕ್ಕೆ ಒಂದು ರಿಲೀಫ್ ಸಿಗ್ಬಹುದು, ಆದ್ರೆ ಆ ಕೋಪದ ಮೂಲ ಕಾರಣ ನಮ್ಮೊಳಗೇ ಇರುತ್ತೆ. ಮತ್ತೆ ಪ್ರತಿ ಬಾರಿ ಹೊರಹಾಕಿದಾಗಲೂ ಮೆದುಳಿನ ಆ ನ್ಯೂರಲ್ ಪಾಥ್ವೇ ಮತ್ತಷ್ಟು ಸ್ಟ್ರಾಂಗ್ ಆಗತ್ತೆ. ಅಂದ್ರೆ ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಜಾಸ್ತಿ ಆಗತ್ತೆ. ಎಕ್ಸಾಕ್ಟ್ಲಿ. ಇನ್ನು ಹತ್ತಿಕ್ಕಿದಾಗ ಅದು ಒಳಗೆ ಕುದೀತಾ ಫಿಸಿಕಲ್ ಮತ್ತೆ ಮೆಂಟಲ್ ಕಾಯಿಲೆಗಳೇ ಕಾರಣ ಆಗತ್ತೆ. ಸೈಕಾಲಜಿಸ್ಟ್ ಕಾರ್ಲ್ ಜಂಗ್ ಹೇಳೋ ಹಾಗೆ, ನಾವು ಯಾವುದನ್ನ ವಿರೋಧಿಸ್ತೀವೋ ಅದು ಉಳಿದುಕೊಳ್ಳುತ್ತೆ. ವಾಟ್ ಯು ರೆಸಿಸ್ಟ್ ಪರ್ಸಿಸ್ಟ್ಸ್. ಹೌದು. ನಮ್ಮ ಮೆದುಳು ಯಾವುದನ್ನಾದ್ರೂ ಅಪಾಯ ಅಂತ ಭಾವಿಸಿ ಅಪೋಸ್ ಮಾಡಿದ್ರೆ ಬ್ರೈನಲ್ಲಿರೋ ಅಮಿಗ್ಡಾಲಾ ವಿಭಾಗ ಮತ್ತಷ್ಟು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಓಹೋ, ಅಂದ್ರೆ ನಾವು ಕೋಪನ ತಡೆಯೋಕ್ಕೆ ಟ್ರೈ ಮಾಡಿದಷ್ಟು ಅದು ಡಬಲ್ ಆಗಿ ನಮ್ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಉದಾಹರಣೆಗೆ, ಆಫೀಸಲ್ಲಿ ಬಾಸ್ ಒಂದು ಕೆಟ್ಟ ಇಮೇಲ್ ಕಳಿಸಿದ್ದಾರೆ. ತಕ್ಷಣ ಹೊಟ್ಟೆಯಲ್ಲಿ ಒಂಥರ ಸಂಕಟ ಶುರುವಾಗತ್ತೆ, ಕೋಪ ನೆತ್ತಿಗೇರುತ್ತೆ. ಆ ಕ್ಷಣದಲ್ಲಿ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ಇಲ್ಲೇ ಫ್ರಾನ್ಸಿಸ್ ಲೂಸಿಲ್ ಅವರು ವಿವರಿಸೋ ವೆಲ್ಕಮಿಂಗ್ ಪ್ರಾಕ್ಟಿಸ್ ಅಂದ್ರೆ ಸ್ವಾಗತಿಸೋ ಅಭ್ಯಾಸ ಕೆಲ್ಸಕ್ಕೆ ಬರೋದು. ಬಾಸ್ ಇಮೇಲ್ ಕಳಿಸಿದಾಗ ಮೊದ್ಲು ತಲೆಲ್ ಓಡ್ತಾ ಇರೋ ಆ ಕತೆನ ಸ್ಟಾಪ್ ಮಾಡ್ಬೇಕು. ಕತೆ ಅಂದ್ರೆ ಬಾಸ್ ಯಾಕೆ ಹೀಗ್ ಮಾಡಿದ್ರು, ನಾನ್ ಸೇಡ್ ತೀರಿಸ್ಕೋತೀನಿ ಅನ್ನೋ ಥಾಟ್ಸ್. ಹೌದು. ಆ ಕತೆ ಬದಲು ಬಾಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕಡೆ ಫೋಕಸ್ ಮಾಡ್ಬೇಕು. ಹೊಟ್ಟೆಲ್ ಸಂಕಟ ಆಗ್ತಾ ಇದೆಯಾ, ಹಾರ್ಟ್ ಬೀಟ್ ಜೋರಾಗಿದ್ಯಾ, ಮುಖ ಬಿಸಿಯಾಗಿದ್ಯಾ? ಓಕೆ, ದೈಹಿಕ ಸಂವೇದನೆಗಳನ್ನ ಗಮನಿಸೋದು. ಹೌದು. ಆ ಫಿಸಿಕಲ್ ಸೆನ್ಸೇಷನ್ನ ವಿರೋಧಿಸಬಾರದು, ಅದಕ್ಕೆ ಮುಕ್ತವಾಗಿ ಜಾಗ ಕೊಡ್ಬೇಕು. ಹೌದು, ನನ್ಗೆ ಕೋಪ ಬರ್ತಾ ಇದೆ, ಬರ್ಲಿ ಅಂತ ಅದನ್ನೊಬ್ಬ ಗೆಸ್ಟ್ ತರ ಒಳಗೆ ಬರಕ್ ಬಿಡ್ಬೇಕು. ನಾವು ಕೇವಲ ಸಾಕ್ಷಿಯಾಗಿ ಗಮನಿಸೋಕ್ ಶುರು ಮಾಡಿದಾಗ ಮೆದುಳಿಗೆ ಇದು ಡೇಂಜರ್ ಅಲ್ಲ ಅನ್ನೋ ಮೆಸೇಜ್ ಹೋಗುತ್ತೆ. ಆ ಭಾವನೆ ಎದುರಿಸೋಕೆ ಯಾವ ಅಡೆತಡೆನೂ ಇಲ್ದೆ ತನ್ನ ಶಕ್ತಿ ಕಳ್ಕೊಂಡು ಕೆಲವೇ ಸೆಕೆಂಡ್ಸಲ್ಲಿ ಕರಗೋಗುತ್ತೆ. ನಮ್ಮೊಳಗಿನ ಅರಿವು ಸದಾ ಶಾಂತವಾಗಿರುತ್ತೆ. ಅದು ಎಲ್ಲವನ್ನೂ ಒಪ್ಕೊಳ್ಳೋ ಆಕಾಶದ ಹಾಗೆ. ಇದು ಅದ್ಭುತವಾದ ಟೆಕ್ನಿಕ್. ಭಾವನೆಯಿಂದಿರೋ ಕಥೆನ ಬಿಟ್ಟು ಕೇವಲ ಭಾವನೆನ ಗಮನಿಸೋದು. ಇದು ದೈನಂದಿನ ಸಂಕಟಗಳಿಗೆ ಕಾರಣ ಆಗೋ ನಮ್ಮ ಸೀಮಿತ ನಂಬಿಕೆಗಳಿಗೂ ಅಂದ್ರೆ ಲಿಮಿಟಿಂಗ್ ಬಿಲೀಫ್ಸ್ಗೂ ಅನ್ವಯಿಸ್ತಾ? ಯಾಕಂದ್ರೆ ನಮ್ಮೆಲ್ಲರ ತಲೆಯಲ್ಲೂ ನಾವು ನಂಬಿರೋ ಕೆಲವು ಕಥೆಗಳು ಇದ್ದೇ ಇರುತ್ತೆ. ಖಂಡಿತ ಅನ್ವಯಿಸುತ್ತೆ. ಪುಸ್ತಕದಲ್ಲಿ ಬೈರಾನ್ ಕೇಟಿ ಅವರ ಒಂದು ಅದ್ಭುತ ವಿಧಾನದ ಉಲ್ಲೇಖ ಇದೆ. ಅವ್ರು ಹೇಳ್ತಾರೆ, ಒಂದು ಆಲೋಚನೆನ ನಾವು ನಂಬೋವರೆಗೆ ಅದು ಅಪಾಯಕಾರಿಯಲ್ಲ ಅಂತ. ಅಂದ್ರೆ ಆಲೋಚನೆಗಳು ತಾನಾಗೆ ಕೆಟ್ಟದಲ್ಲ. ಹೌದು. ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ನಮ್ಮ ತಲೆಯಲ್ಲಿ ಇರೋ ಕಥೆಗಳು. ಲೈಕ್, ನನ್ಗೆ ವಯಸ್ಸಾಗ್ತಾ ಇದೆ, ನನ್ನತ್ರ ದುಡ್ಡಿಲ್ಲ, ಯಾರೂ ನನ್ನ ಪ್ರೀತಿಸಲ್ಲ, ನಾನು ಯಾವುದಕ್ಕೂ ಲಾಯ್ಕಿಲ್ಲ ಅನ್ನೋದು. ಎಕ್ಸಾಕ್ಟ್ಲಿ. ಇವೆಲ್ಲವೂ ಸೀಮಿತ ನಂಬಿಕೆಗಳು. ಉದಾಹರಣೆಗೆ, ನನ್ನತ್ರ ದುಡ್ಡಿಲ್ಲ ಅನ್ನೋ ಥಾಟ್ ಬರುತ್ತೆ ಅನ್ಕೊಳ್ಳಿ. ಆ ಥಾಟ್ ನಮ್ಗೆ ಆತಂಕ ತರೋದಿಲ್ಲ. ಆದ್ರೆ ಆ ಥಾಟ್ ಸತ್ಯ ಅಂತ ನಾವು ನಂಬ್ತೀವಲ್ಲ, ಆ ನಂಬಿಕೆ ಆತಂಕನ ಸೃಷ್ಟಿ ಮಾಡತ್ತೆ. ಅರ್ಥ ಆಯ್ತು. ಬೈರನ್ ಕೇಟಿ ಅವರ ವಿಧಾನದ ಪ್ರಕಾರ ಈ ನಂಬಿಕೆಗಳನ್ನ ನಾವು ಪ್ರಶ್ನೆ ಮಾಡಬೇಕು. ಇದು 100ಕ್ಕೂ 100 ಸತ್ಯನಾ ಅಂತ ಕೇಳ್ಕೊಂಡಾಗ, ಮತ್ತೆ ಅದನ್ನ ಕೇವಲ ಅರಿವಿನಿಂದ ಗಮನಿಸಿದಾಗ ಆ ನಂಬಿಕೆಯ ಬೇರು ಸಡಿಲಾಗತ್ತೆ. ಆಲೋಚನೆ ಕೇವಲ ಒಂದು ಆಲೋಚನೆಯಾಗಿ ಉಳಿಯುತ್ತೆ, ಸತ್ಯವಾಗಿ ಅಲ್ಲ. ಹಾಗಾದ್ರೆ ಇದರ ಒಟ್ಟು ಅರ್ಥ ಏನು? ನಮ್ಮ ಮನಸ್ಸು ಅನ್ನೋ ತೋಟದಲ್ಲಿ ಆಲೋಚನೆಗಳು ಅನ್ನೋ ಕಳೆನ ಕಿತ್ತಾಕಿ ಶಾಂತಿಯುತ ಅರಿವು ಅನ್ನೋ ಬೆಳೆನ ಬೆಳೆಸೋದು. ಹೌದು. ಆದ್ರೆ ಇಂದಿನ ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸ್, ಮನೆ, ಟ್ರಾಫಿಕ್ ಅನ್ನೋ ಸಿಕ್ಕಾಪಟ್ಟೆ ಟೆನ್ಷನ್ ಮಧ್ಯೆ ಈ ಅರಿವಿನ ಸ್ಥಿತಿನ ಮೇಂಟೈನ್ ಮಾಡೋದು ಹೇಗೆ? ಎಲ್ರಿಗೂ ಕಾಡಿಗೆ ಹೋಗಿ ಧ್ಯಾನ ಮಾಡೋಕ್ಕಾಗಲ್ವಲ್ಲ?
ಪುಸ್ತಕದಲ್ಲಿ ಇದಕ್ಕೇನಾದ್ರೂ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೊಟ್ಟಿದಾರಾ? ಓ, ಇದು ಬಹಳ ಪ್ರಾಕ್ಟಿಕಲ್ ಆದ ಪುಸ್ತಕ. ಇದರಲ್ಲಿ ಬರೋ ಅವೇರ್ನೆಸ್ ಪ್ರಾಕ್ಟಿಸ್ ಅಂದ್ರೆ ಅರಿವಿನ ಅಭ್ಯಾಸ ದಿನನಿತ್ಯದ ಬದುಕಿಗೆ ಹೇಳಿ ಮಾಡಿಸಿದ ಹಾಗಿದೆ. ಇದು ಕೇವಲ 3 ಸಿಂಪಲ್ ಸ್ಟೆಪ್ಸ್ ಹೊಂದಿದೆ. ಯಾವುದು ಆ 3 ಸ್ಟೆಪ್ಸ್? ಮೊದಲನೇದು, ನನಗೆ ಅರಿವಿದೆಯಾ ಅಂತ ಒಳಗೊಳಗೆ ಪ್ರಶ್ನೆ ಮಾಡ್ಕೊಳ್ಳೋದು. ಇದನ್ನ ನೀವು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಾಯುವಾಗ್ಲೂ ಮಾಡಬಹುದು. ಓಕೆ, ಆಮ್ ಐ ಅವೇರ್ ಅಂತ ಕೇಳ್ಕೊಳ್ಳೋದು. ಹೌದು. ಎರಡನೇದು, ಆ ಅರಿವನ್ನ ಗಮನಿಸೋದು. ಅಂದ್ರೆ ಆಲೋಚನೆಗಳೆಲ್ಲವೂ ನಿಂತು ಕೇವಲ ನಾನು ಇದ್ದೇನೆ ಅನ್ನೋ ಒಂದು ಪ್ಯೂರ್ ಅವೇರ್ನೆಸ್ ಮೂಡ್ತಲ್ಲ, ಅದನ್ನ ಗುರ್ತಿಸೋದು. ಮತ್ತೆ ಮೂರನೇದು, ಅದೇ ಅರಿವಿನಲ್ಲಿ ನೆಲೆಸೋದು. ಈ ಅರಿವಿನಲ್ಲಿ ನೆಲೆಸೋದನ್ನ ಕ್ಯಾಮ್ರಾ ಲೆನ್ಸ್ಗೆ ಹೋಲಿಸಿರೋದು ನನಗೆ ಬಹಳ ಇಷ್ಟ ಆಯಿತು. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ. ನಾವು ಕ್ಯಾಮ್ರಾ ಲೆನ್ಸ್ನ ಝೂಮ್ ಇನ್ ಮಾಡಿದಾಗ ಕೇವಲ ಒಂದು ವಸ್ತುವಿನ ಮೇಲೆ ಮಾತ್ರ ಫೋಕಸ್ ಇರುತ್ತೆ. ಉದಾಹರಣೆಗೆ, ಮನೆಯಲ್ಲಿ ಯಾರೋ ಒಂದು ಕಟುವಾದ ಮಾತು ಹೇಳಿದ್ರು ನಮ್ಮ ಮನಸ್ಸು ಆ ಮಾತಿನ ಮೇಲೆಯೇ ಝೂಮ್ ಇನ್ ಆಗುತ್ತೆ. ಹೌದು, ಅದೇ ಇಡೀ ಪ್ರಪಂಚ ಆಗ್ಬಿಡುತ್ತೆ ಆ ಕ್ಷಣಕ್ಕೆ. ನಮ್ಗೆ ಬೇರೇನೂ ಕಾಣಾಗ. ಆದರೆ ಆ ಲೆನ್ಸ್ನ ವಿಶಾಲವಾಗಿ ತೆರೆದಾಗ, ಅಂದ್ರೆ ಝೂಮ್ ಔಟ್ ಮಾಡಿದಾಗ, ಇಡೀ ದೃಶ್ಯ ಕಾಣುತ್ತೆ. ಸುತ್ತಮುತ್ತ ಇರೋ ಮರಗಳು, ಆಕಾಶ, ಪಕ್ಷಿಗಳ ಸದ್ದು ಎಲ್ಲವೂ ಗೋಚರಿಸುತ್ತೆ. ಆಗ ಆ ಕಟುವಾದ ಮಾತು ಇಡೀ ವಿಶಾಲ ದೃಶ್ಯದಲ್ಲಿ ಕೇವಲ ಒಂದು ಸಣ್ಣ ಚುಕ್ಕಿ ತರ ಕಾಣುತ್ತೆ. ಅಂದ್ರೆ ನಮ್ಮ ಫೋಕಸ್ನ ಒಂದು ಥಾಟ್ ಅಥವಾ ಪ್ರಾಬ್ಲಮಿಂದ ಹಿಂದಕ್ಕೆ ತೆಗೆದುಕೊಂಡು ಇಡೀ ಅರಿವಿನ ಮೇಲೆ ಹರಡೋದು. ಇದು ತಕ್ಷಣವೇ ಮನಸ್ಸನ್ನ ಹಗುರ ಮಾಡುತ್ತಲ್ವಾ? ಹೌದು. ಈ ಝೂಮ್ ಔಟ್ ಮಾಡೋ ಪ್ರಕ್ರಿಯೆನೇ ಅರಿವಿನಲ್ಲಿ ನೆಲೆಸೋದು. ಇದರ ಜೊತೆಗೆ ಪುಸ್ತಕದಲ್ಲಿ ಸೂಪರ್ ಪ್ರಾಕ್ಟೀಸ್ ಅಂತ ಮತ್ತೊಂದು ಮೆಥಡ್ ಇದೆ. ಸೂಪರ್ ಪ್ರಾಕ್ಟೀಸ್ ಅಂದ್ರೆ ಏನು? ಇದರಲ್ಲಿ 2 ಹಂತ ಇದೆ. ಮೊದಲನೇದು, ಯಾವುದೇ ನೆಗೆಟಿವಿಟಿ ಎದುರಾದಾಗ, ಉದಾಹರಣೆಗೆ ಒಂದು ದೊಡ್ಡ ಬಿಲ್ ಕಟ್ಟೋಕೆ ಬಂದಾಗ ಭಯ ಆದ್ರೆ, ಆ ಭಯನ ಅಪೋಸ್ ಮಾಡದೆ ಮುಕ್ತವಾಗಿ ಸ್ವಾಗತಿಸೋದು. ಆಗ್ಲೇ ಹೇಳಿದ ವೆಲ್ಕಮಿಂಗ್ ಪ್ರಾಕ್ಟೀಸ್ ತರನೇ. ಎಕ್ಸಾಕ್ಟ್ಲಿ. ಎರಡನೇದು, ಆ ಭಯದ ನಡುವೆಯೂ ಅರಿವಿನ ಸ್ಥಿತಿಯಲ್ಲೇ ಮುಂದುವರಿಯೋದು. ದೈನಂದಿನ ಸವಾಲುಗಳು ಎದುರಾದಾಗ ಆ ಸಮಸ್ಯೆ ಮೇಲಿನ ಗಮನನ ಹಿಂತೆಗೆದುಕೊಳ್ಳೋ ಮೂಲಕ ಅದಕ್ಕೆ ಶಕ್ತಿ ಕೊಡೋದನ್ನ ನಾವು ನಿಲ್ಲಿಸ್ತೀವಿ. ಅಂದ್ರೆ ಫೋಕಸ್ ಶಿಫ್ಟ್ ಮಾಡ್ತೀವಿ. ಹೌದು. ನಾವು ಯಾವುದ್ರ ಮೇಲೆ ಗಮನ ಕೊಡ್ತೀವೋ ಅದು ಬೆಳೆಯತ್ತೆ ಅನ್ನೋದು ಸೈಕಾಲಜಿ ನಿಯಮ. ಗಮನನ ತೆಗೆದ್ರೆ ಆ ಪ್ರಾಬ್ಲಮ್ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ದೈನಂದಿನ ದಿನದಿನಿಯ ಬಗ್ಗೆಯೂ ಪುಸ್ತಕದಲ್ಲಿ ಸ್ಪಷ್ಟವಾದ ಗೈಡೆನ್ಸ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಬದಲು ಮತ್ತೆ ರಾತ್ರಿ ಮಲಗೋ ಮುನ್ನ ಕನಿಷ್ಠ 5 ನಿಮಿಷ ನಮ್ಮ ಆಲೋಚನೆಗಳಿಂದ ದೂರವಾಗಿ ಕೇವಲ ನಾನು ಇದ್ದೇನೆ ಅನ್ನೋ ಅರಿವಿನ ಮೇಲೆ ಗಮನ ಹರಿಸೋದು ಎಷ್ಟೊಂದು ಬದಲಾವಣೆ ತರಬಹುದು ಅಂತ ಈ ಪುಸ್ತಕ ಒತ್ತಿ ಹೇಳುತ್ತೆ. ಇದು ಯಾವುದೋ ಮಂತ್ರ ಪಠಣೆ ಅಲ್ಲ, ಕೇವಲ ಆ ಇರುವಿಕೆಯನ್ನ ಅಂದ್ರೆ ಪ್ರೆಸೆನ್ಸ್ನ ಆಸ್ವಾದಿಸೋದಷ್ಟೇ. ಹೌದು. ಅಭ್ಯಾಸ ಮಾಡ್ತಾ ಹೋದಂತೆ ನಾವು ಹಳೆಯ ಅಭ್ಯಾಸದ ತರ ಕೆಟ್ಟ ಆಲೋಚನೆ ಕಡೆ ಜಾರಿದ್ರೂ ತಕ್ಷಣ ಎಚ್ಚೆತ್ತುಕೊಂಡು ವಾಪಸ್ ಅರಿವಿನ ಕಡೆಗೆ ಬರೋಕೆ ಸಾಧ್ಯ ಆಗತ್ತೆ. ಇದು ಒಂದು ಪ್ರಮುಖ ಪ್ರಶ್ನೆನ ಹುಟ್ಟಾಕತ್ತೆ ಗೊತ್ತಾ? ಯಾವುದು? ಮನುಷ್ಯರಾದ ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ? ನಾವು ಯಾವುದೋ ಭವಿಷ್ಯದಲ್ಲಿ ಗುರಿ ಮುಟ್ಟದಾಗ, ಕಾರ್ ತಗೊಂಡಾಗ ಅಥವಾ ಪ್ರಮೋಷನ್ ಸಿಕ್ಕಾಗ ಮಾತ್ರ ಸಂತೋಷ ಸಿಗುತ್ತೆ ಅಂತ ನಂಬಿದೀವಿ. ಹೌದು, ನಾವೆಲ್ಲ ಹಾಗೆ ತಾನೆ ಅಂದ್ಕೊಂಡಿರೋದು. ಆದ್ರೆ ಸತ್ಯ ಏನಂದ್ರೆ ನಮ್ಮ ನೈಜ ಸ್ವರೂಪವೇ ಸಂತೋಷವಾಗಿದೆ. ಆ ಟ್ರೂ ನೇಚರ್ ಇಸ್ ಹ್ಯಾಪಿನೆಸ್. ಸಂತೋಷನ ನಾವು ಹೊರಗಿನಿಂದ ತರಬೇಕಿಲ್ಲ, ಸಾಧಿಸ್ಬೇಕಿಲ್ಲ. ಅಂದ್ರೆ ಅದು ಆಲ್ರೆಡಿ ನಮ್ಮಲ್ಲೇ ಇದೆ. ಎಕ್ಸಾಕ್ಟ್ಲಿ. ನಮ್ಮೊಳಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಅಡೆತಡೆಗಳನ್ನ, ಅಂದ್ರೆ ಈ ನೆಗೆಟಿವ್ ಎಮೋಷನ್ಸ್ ಮತ್ತೆ ಸೀಮಿತ ನಂಬಿಕೆಗಳನ್ನ ತೆಗೆದುಹಾಕಿದ್ರೆ ಸಾಕು. ಆಕಾಶದಲ್ಲಿ ಸೂರ್ಯ ಯಾವಾಗ್ಲೂ ಬೆಳಗ್ತಲೇ ಇರುತ್ತಾನೆ, ಆದ್ರೆ ಮೋಡಗಳು ಅವನನ್ನ ಮರೆಮಾಚಿರುತ್ತೆ. ಆ ಮೋಡಗಳು ಸರಿದಂತೆ ಸೂರ್ಯನ ಬೆಳಕು ತಾನಾಗೆ ಹೊರಹೊಮ್ಮುವ ಹಾಗೆ ನಮ್ಮೊಳಗಿನ ಅಡೆತಡೆಗಳನ್ನ ಕ್ಲಿಯರ್ ಮಾಡಿದ್ರೆ ನಮ್ಮ ನೈಜ ಸಂತೋಷ ತಾನಾಗಿಯೇ ಉಕ್ಕಿ ಬರುತ್ತೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತ ವಿಚಾರ. ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲ ಅಂಶಗಳನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ, ಮನುಷ್ಯನ ಎಲ್ಲ ಸಂಕಟಗಳಿಗೂ ಮೂಲ ಕಾರಣ ಈ ತಪ್ಪು ಗುರುತಿಸುವಿಕೆ ಅಥವಾ ಮಿಸ್ಟೇಕನ್ ಐಡೆಂಟಿಟಿ. ನಾವು ಈ ದೇಹ, ಈ ಮನಸ್ಸು, ಈ ವಯಸ್ಸು, ಈ ಹುದ್ದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನಮ್ಮನ್ನ ನಾವು ಅಂದುಕೊಂಡಿದ್ದೀವಲ್ಲ, ಅದೇ ನಮ್ಮ ಅತಿದೊಡ್ಡ ತಪ್ಪು. ನಮ್ಮ ನೈಜ ಸ್ವರೂಪನ ಅರಿತುಕೊಳ್ಳುವುದೇ ಮಾನವನ ಸಂಕಟಗಳಿಗಿರೋ ಅಂತಿಮ ಮತ್ತು ಏಕೈಕ ಮದ್ದು. ಹೌದು. ಈ ಜ್ಞಾನನ ಕೇವಲ ಕೇಳೋದಷ್ಟೇ ಅಲ್ಲ, ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಅಳವಡಿಸಿಕೊಳ್ಳೋದ್ರಿಂದ ದಿನನಿತ್ಯದ ಕವಲೆಗಳು, ಆತಂಕ, ಭಯ ದೂರವಾಗಿ ಜೀವನ ಹಗುರ ಆಗುತ್ತೆ. ಖಂಡಿತ. ನಮ್ಮ ಕೇಳುಗರಿಗೆ ಒಂದು ಹೊಸ ಚಿಂತನೆನ ಕೊಡೋಕೆ ನಾನಿಷ್ಟಪಡ್ತೀನಿ. ಹೇಳಿ. ಒಮ್ಮೆ ಯೋಚಿಸಿ ನೋಡಿ,
ನಮ್ಮ ಮೂಲ ಸ್ವರೂಪ ಆಲ್ರೆಡಿ ಪರಿಪೂರ್ಣವೂ ಮತ್ತೆ ಅಮರವೂ ಆಗಿದ್ರೆ ಈ ಮಾನವ ಜನ್ಮದ ಉದ್ದೇಶ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳೋದಲ್ಲ. ಯಾಕೆಂದ್ರೆ ಸರಿಪಡಿಸೋಕೆ ನಮ್ಮಲ್ಲಿ ಯಾವ ದೋಷನೂ ಇಲ್ಲ. ಎಕ್ಸಾಕ್ಟ್ಲಿ. ನಾವು ಮುರಿದೋಗಿಲ್ಲ. ಬದಲಾಗಿ ಈ ಭ್ರಮಾತ್ಮಕ ಜಗತ್ತಿನ ಕಷ್ಟ ಸುಖಗಳನ್ನ, ಸೋಲು ಗೆಲುವುಗಳನ್ನ, ನಮಗೆ ನಿಜವಾಗಿ ಯಾವುದೇ ಹಾನಿ ಆಗಲ್ಲ ಅನ್ನೋ ಅರಿವಿನೊಂದಿಗೆ ಕೇವಲ ಒಂದು ಸುಂದರ ನಾಟಕದ ತರ ಆಸ್ವಾದಿಸೋದು ನಮ್ಮ ಉದ್ದೇಶ ಆಗಿರ್ಬೋದೆ. ವಾ, ಆ ವಿಡಿಯೋ ಗೇಮ್ ಆಟಗಾರನ ತರ ಆಟನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋದು, ಅದೇ ಆಟದ ಸೋಲಿಗೆ ಕುಗ್ಗಿ ಹೋಗ್ದಿರೋದು ಅಥವಾ ಡಿಪ್ರೆಷನ್ಗೆ ಹೋಗ್ದಿರೋದು ನಮ್ಮ ಗುರಿಯಾಗಬೇಕು ಅಲ್ವಾ? ಇದು ನಿಜಕ್ಕೂ ಅತ್ಯಂತ ಆಳವಾದ ಚಿಂತನೆ. ನಮ್ಮ ಕಣ್ಣೆದುರಲ್ಲೇ ಇರೋ ಆ ಕನ್ನಡಕನ ನಾವು ಹುಡುಕೋ ಅಗತ್ಯ ಇಲ್ಲ. ಕೇವಲ ಅದು ಅಲ್ಲೇ ಇದೆ ಅಂತ ರಿಯಲೈಸ್ ಮಾಡ್ಕೊಂಡ್ರೆ ಸಾಕು, ಜಗತ್ತು ಸ್ಪಷ್ಟವಾಗಿ ಕಾಣಕ್ ಶುರುವಾಗತ್ತೆ. ಖಂಡಿತ. ಹೊಡಗಿನ ಜಗತ್ತಿನಲ್ಲಿ ನಾವು ಹುಡುಕ್ತಾ ಇರೋ ಆ ಕೀಲಿಕೈ ಈಗಾಗಲೇ ನಮ್ಮ ಜೀಬಿನಲ್ಲೇ ಇದೆ ಅನ್ನೋ ಅರಿವು ನಮಗೆಲ್ಲರಿಗೂ ಮೂಡ್ಲಿ. ನಮ್ಮೆಲ್ಲ ಹುಡುಕಾಟಗಳು ನಮ್ಮೊಳಗೆ ಅಂತ್ಯವಾಗಲಿ ಅಂತ ಹೇಳ್ತಾ, ಮತ್ತೊಂದು ಕುತೂಹಲಕಾರಿ ಮತ್ತು ವಿಚಾರ ಪ್ರಚೋದಕ ಪುಸ್ತಕದ ಆಳವಾದ ಅಧ್ಯಯನದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೆ ನಿಶ್ಚಲವಾದ ಆ ನೈಜ ಅರಿವಿನಲ್ಲಿ ನೆಲೆಸಿರಿ. ಶುಭಾಶಯಗಳು.